ಇನ್ನು ರಾಜ್ಯದಲ್ಲಿ ಚಾಮುಂಡೇಶ್ವರಿ ದೇವಿ ವಿವಾದ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ರಾಜವಂಶಸ್ಥರು ಸರ್ಕಾರ ಸೇರಿ ನಾಡ ದೇವತೆ ಅಂತ ಕರೆಯೋದು ಇದು ಸರ್ಕಾರದ ಆಸ್ತಿ, ಎಲ್ಲೂ ಹಿಂದೂ ಧರ್ಮದ್ದು ಅಂತ ಹೇಳಿಲ್ಲ, ಹಿಂದೂಗಳು ಮಾತ್ರ ಬರಬೇಕು ಅಂತ ಹೇಳಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಾಮುಂಡಿ ತಾಯಿ ಎಲ್ಲಾ ಧರ್ಮದವರಿಗೂ ಆಶೀರ್ವದಿಸ್ತಾಳೆ. ಮಹಾರಾಜರು ವಿದೇಶಿಗರನ್ನ ಆಹ್ವಾನ ಮಾಡ್ತಾ ಇದ್ರು, ಅವರೆಲ್ಲ ಯಾವ ಸಮುದಾಯ, ಯಾವ ಧರ್ಮಕ್ಕೆ ಸೇರಿದವರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ರಾಜವಂಶಸ್ಥರು, ಇಂದಿನ ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೀತಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಲ್ಲಿ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನ ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲಾ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವರು ಏನಾದ್ರು ಬರಬಾರ್ದು. ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ತಾರೆ, ಅವ್ರ್ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವು ಮುಸಲ್ಮಾನರಾಗಿದ್ದಾರೆ, ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ರಾಜ್ಯದಲ್ಲಿ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ವಿಚಾರಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದ್ದು, ಚಾಮುಂಡೇಶ್ವರಿ ದೇವಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಎಂಬ ಡಿಕೆಶಿ ಹೇಳಿಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ವಾಕ್ ಸಮರಕ್ಕೆ ಕಾರಣ ಆಗಿದೆ. ಇದು ಸರ್ಕಾರದ ಆಸ್ತಿ, ಎಲ್ಲೂ ಹಿಂದೂ ಧರ್ಮದ್ದು ಎಂದಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕ ಎಸ್.ಎನ್. ಚನ್ನಬಸಪ್ಪ ಆಕ್ರೋಶ ಹೊರಹಾಕಿದ್ದು, ಇದು ಹಿಂದೂ ಸಮಾಜಕ್ಕೆ ಮಾಡ್ತಿರುವಂತಹ ಅಪಮಾನ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಧರ್ಮಾಭಿಮಾನಿಗಳಿಗೆ, ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡ್ತಿರೋಂಥ ಅಪಮಾನದ ಸಂಗತಿ ಅಂತೇಳಿ ನನಗಂತೂ ಅನಿಸ್ತಾ ಇದೆ. ಅವ್ರ ಸಾಹಿತ್ಯಗಳು, ಅವರಿಗೆ ನಾವು ಗೌರವ ಕೊಡ್ತೇವೆ. ಆದರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲದೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಸರಾ ಅದರದೇ ಆದಂಥ ಮಹತ್ವವನ್ನು ಪಡೆದಿದೆ. ಇದರಲ್ಲಿ ತುಷ್ಟೀಕರಣದ ನೀತಿಗೆ ಇಲ್ಲಿ ಜಾಗ ಇಲ್ಲ. ತುಷ್ಟೀಕರಣದ ನೀತಿ ಎಲ್ಲಿ ತನಕ ಮಾಡ್ತೀರಿ ನೀವು? ನಿಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಗೆ ಬಾಗಿನ ಸಮರ್ಪಣೆ ಮಾಡಿ ನಿಮ್ಮಲ್ಲಿರುವಂಥ ಏನು ಬೇಕಾದರೂ ಕೊಡಿ ಅವರಿಗೆ. ಆದರೆ ಚಾಮುಂಡೇಶ್ವರಿ ವೈಭವದ ಮೆರವಣಿಗೆ ಸಂದರ್ಭದೊಳಗಡೆ ಯಾರಿಗೆ ನಂಬಿಕೆನೇ ಇಲ್ಲ ಅಂಥವ್ರ ಬಗ್ಗೆ ನೀವು ಉದ್ಘಾಟನೆಯನ್ನು ಮಾಡಿಸುವಂಥದ್ದು ಇದೊಂದು ದೊಡ್ಡ ಅಪಚಾರ, ರಾಜ್ಯಕ್ಕೆ ಮಾಡಿದಂಥ ಅಪಮಾನ, ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.